ಏನಪ್ಪ ಏನೋ ಕೆಲಸ ಮಾಡ್ತಿದೀಯಾ, ರೆಸ್ಟ್ ತಗ ಅಂದರೆ ನೆನ್ನೆ ಎಲ್ಲ ಮಣ್ಣು ಹೊತ್ತಾಕ್ದೆ, ಇವತ್ತಲ್ಲೇ ಹುಷಾರಿಲ್ಲ ಅಂದ್ರೆ ಬಿಡ್ತಲ್ಲ. ಗೊಬ್ಬರ ಹೊತ್ತಾಕ್ತಿದ್ಯಲ್ಲ ಇವತ್ತ. ಮಣ್ಣು ಕೊಟ್ಟಿದ್ನಲ್ಲ ಅದಕ್ಕೆ ಅದು ಗೊಬ್ಬರ ಇತ್ತಲ್ಲ. ನಾಳಿಂದ ಕೆಲ್ಸಕ್ಕೆ ಹೋದ್ರೆ ಇವತ್ತಿಗೆ 4 ದಿನ ಫ್ರೆಂಡ್ಸ್ ನನ್ನ ಗಂಡ ರಜಾ ಹಾಕಿ ಕೆಲಸಕ್ಕೆ ಹುಷಾರಿಲ್ಲ ಅಂತವ. ಇವಾಗಲೇ ಎದ್ದುಬಿಟ್ಟು ಆಸ್ಪತ್ರೆಯಿಂದ ಬಂದು ಎಲ್ಲ ರೆಸ್ಟ್ ತಗೊಳ್ಬಿಟ್ಟು ಬಂದ್ಬಿಟ್ಟಲ್ಲೇ ಅಡಿಕೆ ಸಸಿಗೆ ಗೊಬ್ಬರ ಹಾಕ್ತಿದ್ದಾರೆ ನೋಡಿ. ಎಷ್ಟೊತ್ತು ರೆಸ್ಟ್ ಮಾಡ್ತೀಯ? ನೆನ್ನೆ ಎಲ್ಲ ಮಣ್ಣು ಹಾಕಿದ್ರು, ಇವತ್ತಲ್ಲೇ ಅಡಿಕೆ ಸಸಿಗೆ ಗೊಬ್ಬರ ಹಾಕ್ತಾ ಇದ್ದಾರೆ. ರೆಸ್ಟ್ ಮಾಡಿದಷ್ಟು ಮನೆಗಿದ್ರೆ ಸಖತ್ತು ಮೈಕೈ ನೋವು ಏನೋ ಒಂಥರ ಇದಾಗುತ್ತೆ. ಕೆಲಸ ಮಾಡ್ತಿದ್ರೆ ಹಾಗೆಯೇ ಫ್ರೆಂಡ್ಸ್, ಇವಾಗ ನಾನು ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತಿನ ಲಾಗ್ ಯಾವ ರೀತಿ ಇರುತ್ತೆ ಅಂತ ಅಂದ್ಬಿಟ್ಟು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಹಾಗೆಯೇ ಯಾರೆಲ್ಲ ನಮ್ಮ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ಗೂ ಶೇರ್ ಮಾಡಿ. ವಿಡಿಯೋ ನೋಡ್ತಿರೋರು ಪ್ರತಿಯೊಬ್ಬರು ಸಹ ವಿಡಿಯೋನ ಹೈಪ್ ಮಾಡಿ ಫ್ರೆಂಡ್ಸ್. ಬನ್ನಿ ಇವತ್ತಿನ ಲಾಗ್ ಯಾವ ರೀತಿ ಇರುತ್ತೆ ಅಂದ್ಬಿಟ್ಟು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಕೆಂಪು ಮಣ್ಣು ಕೊಟ್ಟಿದ್ನಲ್ಲ, ಕೆಂಪು ಮಣ್ಣ ಮೇಲೆ ಈ ಥರ ಒಂದು ಅರ್ಧ ಒಂದೊಂದು ಮಂಕ್ರಿ ಅಷ್ಟು ಗೊಬ್ಬರ ಕೊಡಬೇಕು. ಗೊಬ್ಬರ ಕೊಟ್ಟಾಗ ಆ ಕಡೆಯಿಂದ ಎಲ್ಲ ಕೊಡ್ಕೊಂಬಂದೆ ಇನ್ನು ಅವೆಲ್ಲ ಆಗೋದು. ಇನ್ನು ಇಷ್ಟು ಮಾತ್ರ. ಕೆಳಗಡೆ ನೋಡಲ್ಲ ಮುಳ್ಳಿನ ಗಿಡ ಬರೀ ಹೊಲದೊಳಗೆಲ್ಲ ಬರೀ ಮುಳ್ಳಿನ ಗಿಡ ಹುಟ್ಟಿರೋದೆ. ಇದೆಲ್ಲಿ ಬಂದು ಬೀಜ ಆಗ್ಬಿಡ್ತೋ ಕಾಣೆ ಅದ್ಲಾಗಿ. ಸ್ವಲ್ಪ ಗಾಳಿ ಜಾಸ್ತಿ ಇದೆ ಇವತ್ತ ನೋಡಿ. ಅಡಿಕೆ ಸಸಿಗಳು ಗುಡಿ ಮಾಡಿ ನಮ್ಮನ್ನ ನೀರೆಲ್ಲ ಬಿಟ್ಟು ಅದಕ್ಕೆ ನೆನ್ನೆಲ್ಲ ಮಣ್ಣು ಕೊಟ್ಟಿದ್ರು, ನೀರು ಬಿಟ್ಟಿದ್ದಾರೆ. ಇವು ಎಷ್ಟೇ ಆ ಕಡೆ ಎಲ್ಲ ಆದ್ವಾ? ಎಲ್ಲ ಆಗವೆ. ಇನ್ನೊಂದು 20 ಸಸಿ ಕೊಟ್ಬಿಟ್ರೆ ಆಮೇಲೆ 1 ಗಂಟೆ ರೆಸ್ಟ್ ಮಾಡ್ಬಿಡ್ತೇನೆ. ರೆಸ್ಟ್ ಮಾಡೋದೇ ಇದೆ ಅಲ್ಲೇ ಟೈಮ್. ರೆಸ್ಟ್ ಮಾಡೋದು ಯಾವಾಗ ನೋಡಿ. ನಮ್ಮ ತಂಗಿ ಸಸಿ ದಕ್ಷಿಣಕ್ಕಿತ್ತಲ್ಲ ನೋಡಿ, ಇಲ್ಲೊಂದು ಎಷ್ಟು ದೊಡ್ಡದಾಗ ಐತಲ್ಲೇನೆ, ಇಲ್ಲೊಂದು, ಆಮೇಲೆ ಇದ್ರಲ್ಲೇನೆ ಇಲ್ಲೊಂದು ಐತೆ ನೋಡಿ. ಇದೊಂಥರ ದಪ್ಪಾಗಿ ಬಂದೈತೆ, ಆ ಕಡೆದು ಒಂಥರ ಸೆಳ್ಳಕ್ಕೆ ಬಂದು ನೋಡಿ. ಇಲ್ಲೊಂದು ಐತೆ, 3 ಅವೇ ಕಣಪ್ಪ. ಹೆಂಗ್ ಹೊಡಿತಾವೆ ಲಕ್ಷ್ಮಿ? ಇಲ್ಲಿ ಇಲ್ಲೊಂದೈತೆ ನೋಡಲ್ಲಿ ಮೇಲ್ಗಡೆ. ಇಲ್ಲಿ ಈಗ ಇಲ್ಲಿ ಚಿಕ್ಕದು ಈಗ ಹೊಡಿತೈತೆ. ಇಲ್ಲೊಂದೈತೆ, 3 ಅವೇ ಒಟ್ಟು. 3 ಒಂಬಾಳೆ ಹೊಂಟಿದ್ದಾರೆ. ಅವಕ್ಕೆಲ್ಲ ಹಿಂಗೆ ದೇವ್ರು ಸೂಸ್ತಿಲ್ಲ ಅಂದರೆ ಬಿಡಪ್ಪ, ಗ್ರೇಟ್ ನೀನು. ನಮ್ಮನೆಯವ್ರು ಏನೋ ಮಾಡ್ತಾ ಇದ್ದಾರೆ, ಕುಡ್ಲು ಕೇಳ್ತಾ ಇದ್ದಾರೆ. ಏನು ಮಾಡ್ತಿದ್ಯಪ್ಪ? ಕರೆಂಟಿಗೆ ತಗ್ಲತ್ತು ಜಾವನ್ಗೆ, ಹುಷಾರು. ಸಾಗೆ ಸಣಿತಿದ್ಯಾ? ಲೈನ್ ಹೊಡಿತಾವೆ. ಲೈನು ಇಲ್ಲ, ನಂಗೆ ಕಾಣಿಸ್ತಾನೆ ಇಲ್ಲ ಅಲ್ಲಿ ಸಾಗೆ. ಅವ್ರ ಕಂಬ ನಾನು ಕೆಲ್ಸಕ್ಕೆ ಹೋಗಿದಾಗ ಅಲ್ಲಿ ಹಾಕ್ಸು ಅಂದ್ರೆ ಅಲ್ಲಿ ದಡಿ ತಂದು ಹಾಕ್ಬಿಟ್ರೆ ಅವ್ರು ನನ್ನ ಮಾತು ಕೇಳ್ತಾರಾ? ಹೇಳು. ಅಲ್ಲಿಗೆ ಕರೆಕ್ಟಾಗಿ ಅಲ್ಲಿಗೆ ಹಾಕ್ಸಿದ್ರೆ ಕರೆಂಟ್ ಐತೆ, ಹುಷಾರ ಮೇಲೆ ಹೇಳ್ಬೇಕು ನೀನು. ಹ್ಞೂ, ಅವ್ರ ನಮ್ಮ ಮಾತು ಕೇಳ್ಬಿಡ್ತಾರಲ್ಲಿ. ಮನೇಲಿ ಹೇಳೋದಾರೆ. ಹ್ಞೂ, ಅವ್ರು ಹೇಳಿದ್ರು ಕೇಳಲಿಲ್ಲ ಬಾ. ಅವ್ರಿಗೆ ಹಾಕ್ಬಿಟ್ಟು ನಿಂಗೆ ಏನು ಗೊತ್ತಮ್ಮ, ಸುಮ್ಮನೆ ತಂಗಿ ಸುಸಿ ಇಲ್ಲೇ ಐತೆ, ಇಲ್ಲಿ ಕಂಬ ಹಾಕ್ಬಿಟ್ಟು ಹೋಗಾರೆ. ಸುಮ್ಮನಿರಮ್ಮ, ನಿನಗೇನು ಗೊತ್ತು ಅಂತ ಅಂದ್ರೆ ಅವತ್ತ ನಾನು ಹೇಳಿದ್ವಿ. ನಾನು ಇನ್ನೇನು ಹೇಳೋಣ, ನಮ್ಮ ಮಾತು ಕೇಳ್ಬೇಕಲ್ಲ ಅವ್ರು. ಎಲ್ಲ ಕನ್ನಡ ಕಂಬ ಇಷ್ಟು ಹತ್ರ ಹಾಕ್ತಿದಿರಲ್ಲ. ಹೇಳ್ದೆ ಕಣಪ್ಪ, ಆದ್ರೂ ಅವ್ರನ್ನ ಮಾತು ಕೇಳ್ತಾನೆ. ಹುಷಾರು, ಕರೆಂಟ್ ಆಯ್ತು. ಆಮೇಲೆ ನೋಡಲ್ಲಿ ವೈರಿಗೆ ತಗ್ಲೈತೆ. ಅಲ್ಲೇ ಕಡ್ದ್ಬಿಡು, ಇಲ್ಲೇ ಗೆಡ್ಡೆಗೆ ಬಾಯ್, ಅಲ್ಲಿ ಕುಡ್ಲಲ್ಲಿ ಇಲ್ಲಿ ಕಡ್ದ್ಬಿಡು. ಹ್ಞೂ, ಅಲ್ಲೇ ಕಡಿ. ಈ ವೈರ್ಗಳು ಭಾರಿ ಡೇಂಜರು, ಹುಷಾರಾಗಿ ನೋಡಿದ್ ಮಾಡಬೇಕು. ಕರೆಂಟ್ ಬೇರೆ ಐತೆ ಇವತ್ತು. ಕರೆಂಟ್ ಇಲ್ದಾಗ ಈ ಕೆಲಸ ಎಲ್ಲ ಮಾಡಬೇಕು. ಕೇಳಿಸ್ತಾ? ಕರೆಂಟ್ ಇಲ್ದಾಗ ಈ ಕೆಲಸಗಳು ಮಾಡ್ಬೇಕಲ್ಲಿ. ಕರೆಂಟ್ ಇದ್ದಾಗ ಬರೋದಲ್ಲ. ಅದು ವೈರ್ ಹಾಗೇನೆ ನುಲ್ಸ್ಕೊಂಡ ಕಣಪ್ಪ ಅಲ್ಲಿ. ಆಡಿಗೆ ಹಾಕು, ತಿನ್ಕತವೆ. ವೈರೇ ಲೂಸ್ ಆಯ್ತು. ನಿನ್ ಕೈಯಲ್ಲಿ ಮಂಗ್ನಂಗೆ ಮುಟ್ಟಕ್ಕೆ ಹೋಗ್ಬೇಡ ಕಣಪ್ಪ. ಆಮೇಲೆ ಅದೆಲ್ಲ ವೈರ್ ಪ್ಯಾಚ್ ಹಾಕವ್ರೆ ಫಸ್ಟೇ.
ಅಲ್ಲಿಗೊಂದು ವಾಟರ್ ಕ್ಯಾನ್ ಹಾಕ್ಬಿಟ್ಟು ಇದು ಮಾಡು. ಅಲ್ಲಿ ಪ್ಯಾಚ್ ಹಾಕಿರ್ತ ಮುಟ್ಬೇಡ, ಅಲ್ಲಿ ಡ್ಯಾಮೇಜ್ ಆಗೈತೆ ವೈರು. ನಾನು ಮೆಕ್ಯಾನಿಕ್ ಕೆಲಸ ಮಾಡ್ತಿದ್ದೆ. ಹ್ಞೂ ದಬಾಕ್ತೀನಿ ನೀನು, ಮೆಕ್ಯಾನಿಕ್ ಕೆಲಸ ಮೆಕ್ಯಾನಿಕ್ ಕೆಲಸ ದಬಾಕ್ತೀಯ ನೀನು. ಕಡಿ ಏನೇನೋ ಕಡಿ ಅತ್ಲೈ. ರಜಾ ಹಾಕಿರೋದನ್ನ ರೆಸ್ಟ್ ತಗೊಳಪ್ಪ ಅಂದರೆ ಬರೀ ಆ ಕೆಲಸ ಈ ಕೆಲಸ ಮಾಡು. ಬೆಳಗಿಗೆ ಹೂವು ಅಪ್ಪ ಚಳಿ ಕೆಲ್ಸಕ್ಕೆ ಹೋಗಕ್ಕೆ ಹಾಕೊಳ್ಳೋದಾಗೆ ಅಂತಾರೆ. ನಮ್ಮ ಗೊಂಬೆ ಬೆಡ್ಶೀಟ್ ಹೊಚ್ಕೊಂಡು ಆಡ್ತಾಳಲ್ಲ ಹಂಗೆ ಇವ್ರು ಬೆಡ್ಶೀಟ್ ಹೊಚ್ಕೊಂಡು ಪಾಪ ಕತ್ ನೋವು ಇವು ಜ್ವರ ಚಳಿ ಅಂತಾರೆ. ಹಂಗೆ ರೆಸ್ಟ್ ತಗೋಬೇಕು. ಹುಷಾರಿಲ್ಲ ಅಂತ ಅಂದರೆ ರಜಾ ಹಾಕಿದ್ದಿ ತಾನೇ, ರೆಸ್ಟ್ ತಗೋಬೇಕು. 4 ದಿನದಿಂದ ಹುಷಾರಿಲ್ಲ ಅಂತೀಯ, ಕೆಲಸಗಳು ಮಾಡ್ತಾನೆ ಇದೆಯಾ. ಹುಷಾರಾಗಿ ನೆನ್ನೆ ಇದೇ ಡೈಲಾಗ್ ಹೊಡೆದೆ ನೀನು. ಬೆಳಗಿಗಲೆಯ ಯಪ್ಪ ಹುಷಾರಿಲ್ಲ ಹೋಗ್ಲ. ಈ ಸ್ಕೂಲ್ ಮಕ್ಕಳು ಸ್ಕೂಲಿಗೆ ಹೋಗಕ್ಕೆ ಇದು ಮಾಡ್ತಾವಲ್ಲ, ಗಂಡ 4 ನಾವು ಸ್ಕೂಲ್ಗೆ ಹೋಗಕ್ಕೆ ಹೊಟ್ಟೆ ನೋವು, ಆ ನೋವು, ತಲೆನೋವು, ಈ ನೋವು ಅಂತ ಅಡಿವಲ್ಲ, ಹಂಗೆ ನನ್ನ ಗಂಡ 4 ದಿನದಿಂದ. ಪಾಪ ಸುಳ್ಳು ಹೇಳ್ತಾ ಇಲ್ಲ ಅಂತಲ್ಲ, ರೆಸ್ಟ್ ತಗೋಬೇಕು. ಅವ್ರು ನಿಜನೇ ಹೇಳ್ತಿದ್ದಾರೆ, ರೆಸ್ಟ್ ತಗೋಬೇಕು ತಾನೆ. ಹುಷಾರಿಲ್ಲ ಅಂದರೆ ಕೆಲಸ ಮಾಡ್ಕೊಂಡು ಮತ್ತೆ ಬೆಳಗ್ಗೆ ಹುಷಾರಿಲ್ಲ ಅಂತ ಅನ್ನೋದು. ಅಯ್ಯೋ ಫ್ರೆಂಡ್ಸ್, ಬನ್ನಿ ನಮ್ಮನೆಯವ್ರನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗಿದ್ನಲ್ಲ, ಹಾಗೇನೆ ಅಲ್ಲೊಂದು ಸ್ವಲ್ಪ ನಾನು ಶಾಪಿಂಗ್ ಮಾಡ್ಕೊಂಬಂದಿದ್ದೀನಿ. ಅದು ಏನು ಮಾಡ್ಕೊಂಬಂದಿದ್ದೀನಿ ಅಂತ ಅಂದ್ಬಿಟ್ಟು ತೋರಿಸ್ತೀನಿ. ಹಾಗೆಯೇ ಟೀ ಇಡು ಅಂತ ಅಂದರು ನಮ್ಮನೆಯವರು, ಅದಕ್ಕೆ ಟೀ ಕಾಸೋದಕ್ಕೆ ಇಟ್ಟಿದ್ದೀನಿ. ಹಾಗೆಯೇ ಏನು ತೊಗೊಂಬಂದಿದ್ದೀನಿ ಅಂತ ಅಂದ್ಬಿಟ್ಟು ಈ ವಿಡಿಯೋದಲ್ಲಿ ನಾನು ತೋರಿಸ್ತೀನಿ. ಇದು ನೋಡಿ, ಒಂದು ಊಟದ ಬಾಕ್ಸು ನಮ್ಮ ಮನೆಯವ್ರಿಗೆ ವೆಯ್ಟ್ ಇದೆ. ಈ ಥರದವು 2 ಇದೆ ಫ್ರೆಂಡ್ಸ್, 2 ತೊಗೊಂಬಂದಿದ್ದೆ. ಬಟ್ ಏನಂದರೆ ಇಲ್ಲಿ ಇದೆಯಲ್ಲ, ಇದು ಲಾಕು, ಇದು ಲೂಸಾಗಿ ಹೋಗುತ್ತೆ. 2 ಬಾಕ್ಸ್ ಇದೆ, 2 ಬಾಕ್ಸಿಂದು ಇದೇ ಥರ ಲೂಸಾಗಿ ಹೋಗಿದೆ. ಅದಕ್ಕೆ ನೋಡಿ, ಇದು ಚೆನ್ನಾಗೈತೆ, ಡಬಲ್ ಲಾಕರ್ ಅಂತ ಕೊಟ್ಟವ್ರೆ. ಏನು ಅಂತ ಗೊತ್ತಿಲ್ಲ. ಇದಕ್ಕಿಂತ ದೊಡ್ಡದು ಕೊಟ್ಟಿದ್ರು. ನಮ್ಮನೇಲಿ ಇಷ್ಟು ಡಬ್ಬ ಬಾಕ್ಸಲ್ಲಿ ಕೊಟ್ಟರೆ ಊಟ ಅದ್ರಲ್ಲಿ ಅರ್ಧ ವಾಪಸ್ ತೊಗೊಂಡಿರ್ತಾರೆ. ಅದಕ್ಕೆ ನಾನು ಇಷ್ಟು ಚಿಕ್ಕದು ತೊಗೊಂಬಂದಿದ್ದೀನಿ. ಇದೊಂದು ಒಂದು ಇಡ್ಲಿ ಪಾತ್ರೆ ತಗೊಂಬಂದಿದ್ದೀನಿ ಫ್ರೆಂಡ್ಸ್. ನಮ್ಮನೇಲಿ ತಟ್ಟೆ ಇಡ್ಲಿ ಇತ್ತು, ಈ ಥರ ಗುಂಡು ಇಡ್ಲಿದ್ದು ಪಾತ್ರೆನೇ ಇರಲಿಲ್ಲ, ಇಡ್ಲಿ ಪಾತ್ರೆ. ಅದಕ್ಕೋಸ್ಕರ ತಗೊಂಬಂದಿದ್ದೀನಿ. ತುಂಬ ವೆಯ್ಟ್ ಆಯ್ತಿದ್ದು. ಇದೇನು ಇದು ಬೇರೆ ಇಲ್ಲ ನೋಡಿ, ಒಳ್ಳೆ ಕ್ವಾಲಿಟಿ, ವೆಯ್ಟು ಹಾಗೆ ಐತೆ ಇಡ್ಲಿ ಪಾತ್ರೆದು. ಇದು ಬಂದು ನೋಡಿ ಈ ಥರ ಹಿಂಗೆ ಎತ್ತಬಹುದು ಕೈಯಲ್ಲಿ, ಕೈ ಸುಡ್ದಂಗೆ ಈ ಥರ 2 ಇದನ್ನು ಕೊಟ್ಟಿದ್ದಾರೆ. 3, 6, 7, 8, 9, 10, 12, 12 ಇಡ್ಲಿ ಬೇಯುತ್ತೆ ನೋಡಿ. ತುಂಬ ಚೆನ್ನಾಗಿದೆ, ಚಿಕ್ಕದಾಗಿದೆ. ನಾವಿರೋದಿಬ್ರಲ್ವಾ, ಅದಕ್ಕೆ ಸಾಕಾಗುತ್ತೆ. 12 ಇಡ್ಲಿದು ಅಂತ ತೊಗೊಂಬಂದಿದ್ದೀನಿ. ಇದು ವೆಯ್ಟ್ ಮಾತ್ರ ಸಖತ್ತಾಗೈತೆ, ಕ್ವಾಲಿಟಿ ಮಾತ್ರ ತುಂಬ ಇದೆ. ಆಮೇಲೆ ಇದಕ್ಕೆ ಅಮೌಂಟ್ ಬಂದು ಎಷ್ಟು ಅಂತ ಅವ್ರು ಹೇಳಿದ್ದು 1200. ನಾನು ಎಷ್ಟು ಕೊಡ್ಬೋದು ಇದಕ್ಕೆ ಅಂತ ಅಂದ್ಬಿಟ್ಟು ಕಾಮೆಂಟ್ ಮಾಡಿ ಫ್ರೆಂಡ್ಸ್. ಇದು ವೆಯ್ಟ್ ಐತೆ, ಅಂದರೆ ನಾನು ಕೊಟ್ಟಿದ್ದು ಅಮೌಂಟು ಹೇಳ್ಬಿಡ್ತೀನಿ ಇಲ್ಲಿ. ನಾನು ಕೊಟ್ಟಿದ್ದು 950 ರೂಪಾಯಿ ಈ ಇಡ್ಲಿ ಪಾತ್ರೆಗೆ. ಎಷ್ಟು ಕೊಡ್ಬೋದಾಗಿತ್ತು ಅಂತ ಅಂದ್ಬಿಟ್ಟು ನೀವು ಕಾಮೆಂಟ್ ಮಾಡಿ. ನಮ್ಮ ಗೌರಿ ಆ ಕಡೆಗೆ ನೋಡ್ತಾವಳೆ, ಅವ್ಳು ಏನಾರು ಬಡ್ಕೊಳ್ಳೋಕೆ ಸ್ಟಾರ್ಟ್ ಆದರೆ. ಹಾಗೆಯೇ ಒಂದೆರಡು ಮಶ್ರೂಮ್ ಪ್ಯಾಕೆಟ್ ತೊಗೊಂಬಂದೆ, ಒಂದೆರಡು. ಇವು ಬಂದು 120 ರೂಪಾಯಿ ತಗೊಂಡು 2 ಪ್ಯಾಕೆಟ್ಗೆ. ನಾನು ತಂತಿದ್ನಲ್ಲ, ಅದು ತೀರಾ ಸಣ್ಣ ಕಡೆ ಇದೆ, ಕರೆಕ್ಟ್ ದೊಡ್ಡ ಇದು ಸ್ವಲ್ಪ. ಆಮೇಲೆ ಒಂದು ರಸ್ಕ್ ಪ್ಯಾಕೆಟ್ ತೊಗೊಂಬಂದೆ, ರಸ್ಕ್ ಗೊಂಬೆಗೆ. ಆಮೇಲೆ 2 ಕ್ಲಿಪ್ಪು, ಒಂದು ಬನಾನಾ ಕ್ಲಿಪ್ಪು ಮತ್ತು ಒಂಥರದ್ದು ಇದು ಬನಾನಾ ಕ್ಲಿಪ್ ಅಂತೀವಿ. 2 ಕ್ಲಿಪ್ ತೊಗೊಂಬಂದೆ. ಹಾಗೆಯೇ ಡಾಕ್ಟ್ರು ನಮ್ಮನೆಯವ್ರಿಗೆ ಸ್ವಲ್ಪ ಫ್ರೂಟ್ಸ್ಗಳು ತಿನ್ನಿ ಅಂತ ಹೇಳಿದರು. ಅದಕ್ಕೋಸ್ಕರ ನೋಡಿ, ದಾಳಿಂಬೆ ಹಣ್ಣು ಮತ್ತು ಆ್ಯಪಲು ಈ ತಂದಳೆ ಇವೇ 1 ತಿಂಗಳು ಆಯ್ತವೆ. ಹಂಗೆ ತಿಂಗಳಲ್ಲಿ ಕೊಳಸೇಸ್ಬಿಡ್ತಾಳೆ. 1 kg ದಾಳಿಂಬೆ ಹಣ್ಣು, 1 kg ಆ್ಯಪಲ್ಲು, ಆಮೇಲೆ ಒಂದು ಅರ್ಧ kg ಬಂದು ಇದು ಏನಿದು ಆರೆಂಜ್.
ಹಣ್ಗಳ ರೈಟ್ ಅಂತೂ ಮಾತಾಡ್ಸೋದಕ್ಕಾಗಲ್ಲ, ಅಷ್ಟು ರೈಟು. ಕರೆಕ್ಟಾಗಿ ಇದಾಗಷ್ಟೊಳಗೆ ಕುಯ್ ಕೊಡ್ತೀಯಾ? ಆಮೇಲೆ ಬಾಳೆಹಣ್ಣು ಇವೆಲ್ಲ ತಿಂದು ನನ್ನ ಗಂಡ ಬೇಗ ಹುಷಾರಾಗಲಿ. ನೀನು ನೆನ್ಸ್ಕೊಂಡು ಕೊಟ್ರೆ ನಾನು ನೆನ್ಸ್ಕೊಂಡು ಕೊಡ್ಬೇಕಾ? ಇರ್ತದೆ ಕೈಯಲ್ಲಿ ತಗೊಂಡು ತಿನ್ಬೇಕಪ್ಪ. ಒಂದು ಕೆ ಜಿ ಇದು ಇನ್ನೂ 250 ಏನೋ ಕೆ ಜಿ ಇದು ದಾಳಿಂಬೆ ಮತ್ತು ಆ್ಯಪಲ್ ಇಷ್ಟು ತೊಗೊಂಬಂದೆ. ಮತ್ತು ಇನ್ನೇನು ತೊಗೊಂಬಂದೆ? ಅಷ್ಟೇ. ಟೀ ಅಲ್ಲೇ ಕೆಟ್ಟೋಯ್ತು ನೋಡಲ್ಲಿ. ಏನು ತಗೊಂಬಂದಿಲ್ಲ. ಇಡ್ಲಿ ಪಾತ್ರೆ ಸೂಪರ್ ಆಗೈತೆ. ಆದರೆ ರೈಟು ನೀವು ಹೇಳಿ ಫ್ರೆಂಡ್ಸ್ ಎಷ್ಟು ಕೊಡ್ಬೋದಂತ ಅಂದ್ಬಿಟ್ಟು ನಾನು 950 ಕೊಟ್ಟೆ. ಅಂದರೆ ಫುಲ್ಲು ವೆಯ್ಟ್ ಇದೆ. ಇದಕ್ಕಿನ್ನ ಸುಲಭವಿದ್ದು ಅವು ಕಮ್ಮಿ ರೈಟು, ಇದು ವೆಯ್ಟ್ ಇತ್ತು. ಅದಕ್ಕೋಸ್ಕರ ನಾನು ಒಲೆಲೆಲ್ಲ ಜಾಸ್ತಿ ಮಾಡ್ತೀನಲ್ಲ, ಅದಕ್ಕೆ ವೆಯ್ಟಾಗಿ ಇರೋದಿರಲಿ ಅಂತ ಅಂದ್ಬಿಟ್ಟು ಇದು ತೊಗೊಂಬಂದಿದ್ದೀನಿ. ಇನ್ನೊಂದೇನು ಚಾಪೆ ಇದನ್ನ ಹೇಳೇ ಇಲ್ಲ. ಇದು ಬಂದು 280 ರೂಪಾಯಿ. ಈ ಚಾಪೆ ತಗೊಂಬಂದೆ. ನಮ್ಮ ಮನೆ ಚಾಪೆ ಇರಲಿಲ್ಲ. ನಮ್ಮಮ್ಮ ಇದ್ದಾಗ ಇಲ್ಲಿಗೊಂದು ಚಾಪೆ ಕೊಟ್ಟಿತ್ತು. 15 ವರ್ಷ ಯೂಸ್ ಮಾಡಿದ್ದೆ ನೋಡಿ. ಒಂದು ಚಾಪೆ ತಗೊಂಬಂದೆ. ನಾ ಏನಾರು ಇಲ್ಲಿ ಅಡುಗೆ ಮಾಡ್ಬೇಕಾದ್ರೆ ಗೋಣಿ ಚೀಲ ಹಾಕಿ ಮಾಡ್ತಿದ್ದೆ, ಚಾಪೆ ಇರ್ಲಿಲ್ವಲ್ಲ. ಚಾಪೆ ಇಲ್ಲಿದ್ದು ಗೋಣಿ ಚೀಲ ಯೂಸ್ ಮಾಡ್ತಿದ್ದಿದ್ದು. ಅದಕ್ಕೆ ಇವತ್ತು ನೆನ್ಪು ಮಾಡ್ಕೊಂಡು ಚಾಪೆ ತಗೊಂಬಂದಿದ್ದೀನಿ. ಗೊಂಬೆಗೆ ಅಂತ ಬಂದಪ್ಪ ಅವಳು ರಸಕ್ಕೆ ತಗೊಂಡಿದ್ದೆ, ಅದೇ ಸಾಕು. ಮೆತ್ತಗಾಗೋಯ್ತು ಅಂದ್ಬಿಟ್ಟು ರಬ್ಬರ್ ಸುತ್ತಿರ್ತಾರೆ. ಹೊಸಿ ರಬ್ಬರ್ ಹಾಕಿರ್ಲಿಲ್ಲ. ಇದ್ರೊಳಗೆ ಬ್ರೆಡ್ ಇದ್ದಂಗೆ ಐತೆ ಇಷ್ಟಪ್ಪ. ಆಮೇಲೆ ಇನ್ನೊಂದು ಈ ವಿಡಿಯೋದಲ್ಲಿ ಇನ್ನೊಂದು ಮಾತಾಡೋಣ ಅನ್ಕೊಂಡೆ ಫ್ರೆಂಡ್ಸ್, ನನ್ನ ಯೂಟ್ಯೂಬ್ ಪೇಮೆಂಟ್ ಬಗ್ಗೆ. ಕೆಲವರು ಯೂಟ್ಯೂಬ್ ಸೆಕೆಂಡ್ ಪೇಮೆಂಟ್ ಬರ್ತದೆ ಸಿಸ್ಟರ್ ಅಂತ ಕೆಲವರು ಕಾಮೆಂಟ್ ಹಾಕಿದ್ರಿ. ನಮಗೆ ಯೂಟ್ಯೂಬ್ ಪೇಮೆಂಟ್ ಬರೋದು ಅಂದರೆ ನಮಗೆ ಗೂಗಲ್ ಎಡ್ಸೆನ್ಸ್ ಅಕೌಂಟಿಗೆ 10ನೇ ತಾರೀಕು ಗೂಗಲ್ ಎಡ್ಸೆನ್ಸ್ ಅಕೌಂಟಿಗೆ ಅಮೌಂಟ್ ಕಟ್ ಆಗುತ್ತೆ. ನಮ್ಮ ಡಾಲರ್ ಕೌಂಟ್ ಆಗುತ್ತೆ ಅಲ್ಲಿಗೆ. ಅಲ್ಲಿಂದ ನಮಗೆ ಬ್ಯಾಂಕಿಗೆ, ನಮ್ಮ ಬ್ಯಾಂಕಿಗೆ ಬೀಳೋದು 21ನೇ ತಾರೀಕಿಂದ 26ನೇ ತಾರೀಕು ಒಳಗೆ ನಮಗೆ ಬ್ಯಾಂಕಿಗೆ ಅಮೌಂಟ್ ಬೀಳುತ್ತೆ. ಈ ಸಲ ಬಂದು ನಂದು ಯೂಟ್ಯೂಬ್ ಪೇಮೆಂಟ್ ಆಲ್ರೆಡಿ ಆಯ್ತು. 21ನೇ ತಾರೀಕಿಗೆ ನಂದು ಯೂಟ್ಯೂಬ್ ಪೇಮೆಂಟ್ ಆಯಿತು. ಆ ಯೂಟ್ಯೂಬ್ ಪೇಮೆಂಟಲ್ಲೇ ನಾನು ಅವತ್ತು ಇದು ಒಡವೆ ಬಡ್ಡಿ ಕಟ್ಟಿದೆ ಅಂತ ಅಂದಲ್ಲ, 2,500 ರೂಪಾಯಿ ಬಡ್ಡಿ ಕಟ್ಬಿಟ್ಟು ಬಂದೆ. ಆಮೇಲೆ ಇದು ಇಡ್ಲಿ ಪಾತ್ರೆ ಅದ್ರ ನೆನಪಿಗೋಸ್ಕರ ಇರಲಿ ಅಂತಾನೆ ಇಡ್ಲಿ ಪಾತ್ರೆ ತೊಗೊಂಬಿಟ್ಟು ಬಂದಿದ್ದು. ಯಾಕೆಂದರೆ ಖರ್ಚಾಗ್ಬಿಡುತ್ತೆ ಅಂತ ಅಂದ್ಬಿಟ್ಟು ಇಡ್ಲಿ ಪಾತ್ರೆನ ತೊಗೊಂಬಿಟ್ಟು ಬಂದೆ. ಹಾಗೆಯೇ ನಂದು ಯೂಟ್ಯೂಬ್ ಪೇಮೆಂಟ್ ಆಲ್ರೆಡಿ ಅವತ್ತೇ ನಾನು ಒಡವೆಗೆ ಬಡ್ಡಿ ಕಟ್ಟು ಬಂದಲ್ಲ ಫ್ರೆಂಡ್ಸ್, ಅವತ್ತೇ ಆಗಿತ್ತು. ಆವತ್ತು ನಾನು ಅಂದ್ಕೊಂಡಿದ್ದು ಅದನ್ನ ರಿಂಗ ಬಿಡಿಸ್ಬೇಕು ಅಂತ ಅಂದ್ಬಿಟ್ಟು ನಾನು ಅಂದ್ಕೊಂಡಿದ್ದು. ಬಟ್ ಅಷ್ಟು ನಂದು ಯೂಟ್ಯೂಬ್ ಪೇಮೆಂಟ್ ಬರಲಿಲ್ಲ. ಅದಕ್ಕೋಸ್ಕರ ನಾನು ಬಡ್ಡಿ ಕಟ್ಬಿಟ್ಟು ಬಂದಿದ್ದು. ಏನು ಗೊತ್ತಾ ಫ್ರೆಂಡ್ಸ್, ನಂದು ಯೂಟ್ಯೂಬ್ ಪೇಮೆಂಟು ಎಷ್ಟು ಬಂದಿದೆ ಅಂತ ಅಂದ್ಬಿಟ್ಟು ನಾನು ಅಂದಾಜಲ್ಲಿ ಹೇಳ್ತೀನಿ. ನಮಗೆ ಡಾಲರ್ ಕೌಂಟಲ್ಲಿ, ಡಾಲರ್ ಲೆಕ್ಕದಲ್ಲಿ ಅವರು ನಮಗೆ ಯೂಟ್ಯೂಬ್ ಪೇಮೆಂಟ್ ಸೋನೆ ಬರ್ತೈತೆ. ಹಂಗಾಗಿ ನಂದು ಬಂದು ಇವಾಗ ಫ್ರೆಂಡ್ಸ್ ಏನಂದರೆ, ನನ್ನ ಯೂಟ್ಯೂಬ್ ಪೇಮೆಂಟಲ್ಲಿ ಒಂದು 9,000 ರೂಪಾಯಿ ಸ್ಯಾರಿ ಬೆಲೆ 9,000, ಒಂದು ಸ್ಯಾರಿ ಬೆಲೆ 9,000 ಅಂತ ಅಂದರೆ ನಾನು ಒಂದು 2 ಸೀರೆ ತೊಗೋಬೋದು ನನ್ನ ಯೂಟ್ಯೂಬ್ ಪೇಮೆಂಟಲ್ಲಿ. ಈ ಯೂಟ್ಯೂಬ್ ಪೇಮೆಂಟಲ್ಲಿ ನಾನು ಹೇಳಿದ್ನಲ್ಲ, ಒಡವೆದು ಬಡ್ಡಿ ಕಟ್ಟಿದೆ. ನಾನು ಸಣ್ಣ ಪುಟ್ಟ ಏನಾದ್ರು ಒಂದು ಐಟಮ್ಸ್ ತೊಗೊಂಡೆ ನೋಡಿ. ಇವೆರಡರಿಂದ 1,250 ರೂಪಾಯಿನ ಇದಕ್ಕೆ ಅಮೌಂಟ್ ಹಾಕಿದೆ. ಹೀಗೇ ನಿಮ್ಮ ಪ್ರೋತ್ಸಾಹ ಸಹಕಾರ ಇದು ನನಗೆ ತುಂಬಾ ಬೇಕು ಫ್ರೆಂಡ್ಸ್. ನಮ್ಮ ಇದ್ದಿದ್ದು ಈ ತಿಂಗಳು ನಾನು ಏನು ರಿಂಗ ಬಿಡಿಸ್ಬೇಕು ಅಂತ ಅಂದ್ಬಿಟ್ಟು, ಆದರೆ ಅದಾಗಲಿಲ್ಲ. ನಮ್ಮನೆಯವರು ರಿಂಗ್ ಬಿಡ್ಸೋಕ್ಕಾಗಲಿಲ್ಲ ಅಂದರೆ ಒಂದು ಹಸು ತೊಗೊಳ್ಳೋಣ ಅಂತ ಅಂದಿದ್ರು. ಬಟ್ ಅದಕ್ಕೂ ಅಷ್ಟು ಅಮೌಂಟ್ ಅಡ್ಜಸ್ಟ್ ಆಗಲಿಲ್ಲ. ಹಾಗಾಗಿ ನೆಕ್ಸ್ಟು ಮುಂದಿನ ದಿನಗಳಲ್ಲಿ ನನ್ನ ಯೂಟ್ಯೂಬ್ ಪೇಮೆಂಟಿಂದ ನಮ್ಮ ಮನೆಗೆ ಒಂದು ಹಸು ತೊಗೋಬೇಕು ಅಂತ ನನಗೆ ತುಂಬ ಆಸೆ ಇದೆ. ನಿಮ್ಮ ಸಹಕಾರ, ನಿಮ್ಮ ಬೆಂಬಲ ಹೀಗೆ ಇರಲಿ ಫ್ರೆಂಡ್ಸ್. ಇನ್ನೂ ಒಳ್ಳೊಳ್ಳೆ ವಿಡಿಯೋಸ್ಗಳು ಮಾಡಿ ಅಪ್ಲೋಡ್ ಮಾಡ್ತೀನಿ ನನ್ನ ಚಾನಲಲ್ಲಿ ಫ್ರೆಂಡ್ಸ್. ಹಾಗೆಯೇ ಇನ್ನೊಂದೇನಂತ ಅಂದರೆ, ಇನ್ನು ಮುಂದೆ ನಾವು ಇನ್ನೂ ಒಳ್ಳೊಳ್ಳೆ ವಿಡಿಯೋಗಳು, ಒಳ್ಳೊಳ್ಳೆ ಕಂಟೆಂಟ್ಗಳು ಕೊಟ್ಟು ಒಳ್ಳೊಳ್ಳೆ ವಿಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ತೀವಿ ನಮ್ಮ ಚಾನಲಲ್ಲಿ. ನಿಮ್ಮ ಸಪೋರ್ಟು, ಪ್ರೋತ್ಸಾಹ ಹೀಗೆ ಇರಲಿ ಅಂತ ಅಂದ್ಬಿಟ್ಟು ನಾವು ಕೇಳ್ಕೊತಾ ಇದ್ದೀವಿ. ನಿಮ್ಗೆ ಇಲ್ಲಿಂದಾನೆ ಎಲ್ಲರಿಗೂ ಕೋಟಿ ನಮನ ಮಾಡ್ತೀನಿ. ಇದೇ ಥರ ಸಪೋರ್ಟ್ ಮಾಡ್ತಾ ಇದ್ದೀನಿ. ಹೌದು ಫ್ರೆಂಡ್ಸ್, ನಾವು ಫಸ್ಟೇ ಹೇಳ್ತಾರಲ್ಲ, ಈಗ ಬಡವರಾಗಿ ಹುಟ್ಟಿರ್ತೀವಿ, ಬಡವರಾಗಿ ಇರಬಾರ್ದು. ಅಂದರೆ ನಾವು ಯಾರು ಬೇರೆಯವ್ರ ಹತ್ರ ಕೈ ಚಾಚ್ತಲೇ ಇರೋವಷ್ಟಾದ್ರು ನಾವು
ಇದಾಗಿರಬೇಕು ಅಂತ ಎಲ್ಲ ಪ್ರತಿಯೊಂದು ಹೆಣ್ಮಕ್ಳಿಗೂ ಆಸೆ ಇರುತ್ತೆ. ನಾವು ಬಡತನದಿಂದಲೇ ಬಂದಿರೋದು, ಯಾವ ಕಡೆಯಿಂದಲೂ ನಮಗೂ ಸಹ ಆದಾಯ ಯಾವುದರಿಂದಲೂ ವರಮಾನ ಬರೋದು ಯಾವುದೂ ಇಲ್ಲ. ಈಗ ಏನೋ ಒಂದು ನಮ್ಮ ತಂಗಿ ಸೊಸೆಗಳೆಲ್ಲ ಮೇಲೆ ಎದ್ದ ಮೇಲೆ ನಮಗೊಂಚೂರು ಕಷ್ಟ ಅನ್ನೋದು ತಪ್ಪುತ್ತೆ. ನಾವು ಫಸ್ಟೆಲ್ಲ ಕೇರಳ ಅಲ್ಲಿ ಇಲ್ಲಿ ಸುತ್ಕೊಂಡು ಲಾಸ್ಟಿಗೆ ಬಂದು ಫೈನಲ್ ಆಗಿ ಇಲ್ಲಿ ಊರಲ್ಲಿ ಸೆಟ್ಲಾಗಿ ತಂಗಿ ಸೊಸೆ ಎಲ್ಲ ನೆಟ್ಟು ಎಲ್ಲ ಎಬ್ಬಿಸ್ತಾ ಇರೋದು. ಅವೆಲ್ಲ ಒಂಚೂರು ಮೇಲೆ ಎದ್ದಳವರೆಗೂ ನಮಗೂ ಇನ್ನೂ ತುಂಬ ಕಷ್ಟ ಇದೆ. ನನ್ನ ಗಂಡನ ಕಷ್ಟಕ್ಕೆ ನನ್ನೊಂದು ಇದೊಂದು ಹೊಳಿಲು ಸೇವೆ ಆಗಬೇಕು ಅನ್ನೋದು ನನ್ನ ಆಸೆ. ನಮ್ಮ ಗೆಂಡೆ ಬಂದಾನೆ ಮಾತಾಡ್ತಾಳೆ ಅಂತ ಅಂದ್ಬಿಟ್ಟು. ಗೆಂಡೆ ಏನು ಮಾತಾಡ್ತೀಯೋ? ಸೇಬ್ ಬೇಕಂತ ಅವನಿಗೊಂದು. ಗೆಂಡೆ ಸೇಬ್ ಬೇಕು ಅನ್ನು. ಇದು ನಿಮ್ಮ ಅಪ್ಪಂಗೆ ಹೋಗಿ, ನಿಮ್ಮ ಅಪ್ಪನಿಗೆ ಹುಷಾರಿಲ್ವಲ್ಲ, ಅದಕ್ಕೆ ಡಾಕ್ಟ್ರು ಹೇಳಿರೋದು ಹಣ್ಣು ಚೆನ್ನಾಗಿ ಸ್ವಲ್ಪ ಫ್ರೂಟ್ಸ್ಗಳು ಕೊಡಿ ಅಂತ ಅಂದ್ಬಿಟ್ಟು. ಆ ಫ್ರೂಟ್ಸಿಗೆ ಎಷ್ಟಾಯ್ತು ಗೊತ್ತಾ? 605 ರೂಪಾಯಿ. ಹಣ್ಣುಗಳು ಇವಾಗ ಮಾತೇ ಆಡ್ಸಂಗಿಲ್ಲ, ಬಡವ್ರು ಬಗ್ರು ಹಣ್ಣೇ ತಿನ್ನಂಗಿಲ್ಲ, ಅಷ್ಟು ರೇಟ್. ಅಂದರೆ ರೈತರ ಹತ್ರ ಕಮ್ಮಿ ರೇಟಿಗೆ ತಾಳ್ತಾರೆ, ಅಂದರೆ ಮಾರೋರು ಜಾಸ್ತಿ ರೇಟಿಗೆ ಮಾರ್ತಾರೆ. ಅಷ್ಟು ಫ್ರೂಟ್ಸಿಗೆ ನಮ್ಮ ಬೆಳೆ ಆದರೂ ಅಷ್ಟೇ, ನಮ್ಮ ಹತ್ರ ಕಮ್ಮಿ ತಗೊಂಡು 650. ಬಡವ್ರು ಹಣ್ಣೇ ತಿನ್ನಂಗಿಲ್ಲ, ಅಷ್ಟು ರೈಟ್ ಐತೆ, ಗಗನಕ್ಕೆ ಏರ್ಬಿಟ್ಟೈತೆ ಹಣ್ಣಿನ ರೈಟ್. ನಮ್ಮನೆಯವ್ರು ನೋಡಿ, ಬಾಳೆಹಣ್ಣು ತಿನ್ನು ನೀನು ಅಂತ ಅಂದರೆ ತಡಿ ಹಸ್ಗಳಿಗೆ ಒಂದೊಂದು ಕೊಡ್ತೀನಿ ಅಂತ ಅಂದ್ಬಿಟ್ಟು ಕೊಡ್ತಾರೆ. ಗೆಂಡೆಗೆ ಮಾತ್ರ ಸಿಪ್ಪೆ. ಅವ್ರು ಹಣ್ಣು ಕೊಡ್ಬೇಡ, ಬೀಳಿಸ್ತಾರೆ ಕೆಳಗೆ. ಅವ್ರಿಗೆ ಬರೀ ಸಿಪ್ಪೆ ಕೊಡು, ಹಣ್ಣ ಇವ್ರಿಗೆ ಕೊಡು, ಅವಳಿಗೂ ಅಲ್ಲ ಹಣ್ಣ ಅವ್ರಿಗೆ ಕೊಡಬೇಡ, ಕೆಳಗೆ ಕುದಿಸ್ತಾರೆ ಅವರು. ಹಸ್ಗಳಿಗೆ ಮಾತ್ರ ಹಣ್ಣು ಕೊಡು, ಅವ್ರಿಗೆ ಸಿಪ್ಪೆಗಳು ಕೊಡು. ಅವಳು ತಿಂತಾಳ ನೋಡು. ತಿನ್ನಲ್ಲ ಅನ್ಸುತ್ತೆ, ಕೆಳಗೆ ಹಾಕೋದಾರು ಕೊಡಬೇಡ, ಇವಳಿಗೆ ಕೊಡು, ದೊಡ್ಡಳಿಗೆ. ಅವ್ರು ತಿಂದಿರ್ತಾರೆ, ದೊಡ್ಡಳಿಗೆ ಕೊಡು. ತಿಂದ್ರಲ್ಲ? ಓ ತಿನ್ನಿ, ಅವು ಕಿತ್ತಿರೋದಾರು ತಿನ್ನಿ. ಹಾಕಿಳ ಕೆಳಗೆ ಹಾಕಿದ್ಲು. ಇಸ್ಕೊಂಡ್ ತಿನ್ನು, ಪ್ರಸಾದ ಅವಳ ಹತ್ರ. ನೀನು ಇಸ್ಕೊಂಡ್ ತಿನ್ನಪ್ಪ, ಅವಳ ಹತ್ರ ಹೊಸಿ ಕೊಡ್ತಾಳೆ. ನಾವು ಹಸಿಂದು ಎಲ್ಲೂ ಈಗ ಅಂತೀವಲ್ಲ ಫ್ರೆಂಡ್ಸ್, ನಮ್ಮ ಕಡೆ ಕಾರಬ್ಬದಲ್ಲಿ ನಮ್ಮ ಅಪ್ಪಾರೂರ ಕಡೆ ಓರಿಪಾದ ಹಿಡಿತಾರೆ ಮನೆಯೊಳಿಕೆ. ಇದು ಕಾರಬ್ಬದಲ್ಲಿ ಇದು ಹಸಿನ ಪಾದ ಹಿಡಿತಾರಲ್ಲ ಮನೆಯೊಳಗೆ, ಓರಿಪಾದ ಅಂತೀನಿ, ಹಸಿನ ಪಾದ ಹಿಡಿತಾರಲ್ಲ ಒಳಿಕೆ. ಆವಾಗ ಹಳಸಿನ ಹಣ್ಣು, ಕಾಯಿ, ಈ ಥರ ಬಾಳೆಹಣ್ಣು, ಇಡ್ಲಿ, ಪಲ್ಯ ಎಲ್ಲ ಮಾಡಿ ಹಾಕಿರ್ತಾರೆ. ಮನೆಯೊಳಿಗೆ ಹಸು ಕರ್ಕೊಂಬಂದು ಬಲ್ಗಾಲಿಕ್ಸಿ ಕರ್ಕೊಂಬರ್ತಾರೆ. ಅವರು ತಿನ್ನೋವಷ್ಟು ತಿಂದು ಬಿಟ್ಟೋಗಿರ್ತಾರಲ್ಲ, ಅದು ಅವರು ನೊರೆ ಎಲ್ಲ ಸುಡ್ಸಿರ್ತಾರೆ. ಅದನ್ನು ಪ್ರಸಾದ ಅಂತ ಅಂದ್ಬಿಟ್ಟು ಎಲ್ಲರೂ ಹಂಚ್ಕೊಂಡು ತಿಂತಾರೆ ನಮ್ಮ ಕಡೆ. ಇಲ್ಲಿ ನಮ್ಮ ಗಂಡಾರೂರ ಕಡೆ ಯಾರೂ ಹಸ್ಗಳ ಮನೆಯೊಳಿಗೆ ಪಾದ ಇಡ್ಸಲ್ಲ. ನಾನೇನು ಇಲ್ಲಿ ನೋಡೇ ಇಲ್ಲ ಕಾರಬ್ಬದಲ್ಲಿ. ಅಲ್ಲಿ ನಮ್ಮ ಅಪ್ಪಾರೂರ ಕಡೆ ಚೆನ್ನಾಗಿ ಮಾಡ್ತಾರೆ ಕಾರಬ್ಬ ಅಂತ ಅಂದರೆ. ಪ್ರತಿಯೊಬ್ಬರು ಮನೆಯಲ್ಲೂ ಅಲ್ಲಿ ಹಸುನ ಒಳಗೆ ಕರೆಸಿ ನಾವು ಹಿಡಿಸ್ಬೋದು. ನಮ್ಮೂರಲ್ಲಿ ಇನ್ನೂ ಕಾರಬ್ಬ ಸ್ಟಾರ್ಟ್ ಆಗಿಲ್ಲ ಫ್ರೆಂಡ್ಸ್. ನಮ್ಮ ಅಪ್ಪಾರೂರಲ್ಲಿ ಕಾರಬ್ಬ ಆಗೈತೆ, ಇಲ್ಲಿನೂ ಸ್ಟಾರ್ಟ್ ಆಗಿಲ್ಲ. ಇಲ್ಲಿ ಕಾರಬ್ಬ ತಿನ್ಬೇಕಾದ್ರೆ ನಾವು ಆ ಥರ ಮಾಡ್ಬೋದು. ಈ ಸಲ ಮಾಡೋಣ. ನಮ್ಮ ಇವಳೆ ಅವಳಲ್ಲ, ಸಣ್ಣಳು ಸಣ್ಣಳು ತಿನ್ನಲ್ಲ, ಇವಳು ದೊಡ್ಡಳನ್ನೇ ಇಡಿಸ್ಬೋದು. ಬಾಳೆಹಣ್ಣು ತಿಂತಾಳ ಅಪರೂಪ ನೋಡಿಲ್ಲೇ, 3 ಬಾಳೆಹಣ್ಣು ಒಬ್ಳೆ ತಿನ್ಕೊಂಡು. ಅವಳು ತಿಂತಾಳ ಬೀಳ್ಸಿಳು ಕೆಳಕ್ಕೆ. ಮಣ್ಣು ತಿನ್ನಲ್ಲ ಬಿಡು. ಅಲ್ಲ ನೀನು ನನಗೊಂದು ಹಣ್ಣು ಕೊಡ್ಲಿಲ್ಲ, ಅವ್ರಿಗೆ ತಗೊಂಡೋಗಿ ಹಣ್ಣು ತಿನ್ನಿಸ್ತಿದೀಯ. ತಗಳೆ ನೀನೊಂದು ತಿನ್ನು ಬಾಳೆಹಣ್ಣ ಅಂತ ಕೊಡ್ಲಿಲ್ಲ, ಕಿತ್ಕೊಂಡು ಹೋಗ್ಬಿಟ್ಟು ಅವ್ರಿಗೆ ತಿನ್ನಿಸ್ತಿದೀಯ. ಫ್ರೆಂಡ್ಸ್, ನೆನ್ನೆ ಲಾಗ್ನ ಇವತ್ತು ಬೆಳಗ್ಗೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇವತ್ತು ಬೆಳಗ್ಗೆ ಇಡ್ಲಿ ಮಾಡೋಣ ಅಂತ ಅಂದ್ಕೊಂಡ್ಬಿಟ್ಟು ಬಂದಿದ್ದೀನಿ. ಇಡ್ಲಿಗೆ ಒಂದು ಒಳ್ಳೆ ಸಾಂಬಾರ್ ರೆಸಿಪಿ ಮಾಡಿ ತೋರಿಸ್ತೀನಿ, ಬನ್ನಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇಡ್ಲಿಗೆ ಸಾಂಬಾರು ಮಾಡೋದಕ್ಕೆ ನಾವು ಹೋಟ್ಲಲ್ಲಿ ಸಾಂಬಾರು ಕೊಡ್ತಾರೆ ಈ ರೋಡ್ ಸೈಡಲ್ಲೆಲ್ಲ ಇಡ್ಲಿಗೆ. ಆ ರೀತಿ ನಾನು ಒಂದು ಸಾಂಬಾರು ಮಾಡ್ತೀನಿ. ಟೊಮೊಟೊ ತೊಗೊಂಡಿದ್ದೀನಿ, ಇದಕ್ಕೆ ಟೊಮೊಟೊ ಸ್ವಲ್ಪ ಅಪ್ಪರನೇ ಬೇಕು. ಇದು ನಾನು ತೊಗೊಂಡಿರೋದು ಚಿಕ್ಕ ಟೊಮೊಟೊ, ಅದಕ್ಕೆ ನಾನೊಂದು 10 ಟೊಮೊಟೊನ ತೊಗೊಂಡಿದ್ದೀನಿ. ಟೊಮೊಟೊ ಎಲ್ಲ ಚಿಕ್ಕದಾಗಿ ಕಟ್ ಮಾಡಿಕೊಂಡು ನೀರೊಳಗೆ ಬೇಯಿಸೋದಕ್ಕೆ ಹಾಕಬೇಕು.
ಪಿಳ್ಳೆಗಳು ಏನು ತಿಂದು ಕಣೆ ಮುದುಕಾಗಿ ತಕ್ಕೊಂತವಲ್ಲ. ಒಂದು ಅರ್ಧ ಕೆಜಿನ ಟೊಮೆಟೊ ಉತ್ತರಿಸ್ಕೊಂಡು ಕುಂತಿದ್ಯಾ. ಹೋಟೆಲ್ ಸ್ಟೈಲ್ ಸಾಂಬಾರು ಬೇಕಂತ ಅಂದಲ್ಲ ಇಡ್ಲಿಗೆ, ಅದಕ್ಕೆ ಇಷ್ಟೊಂಥರ ಟೊಮೆಟೊ ಬೇಕಾಯ್ತದ. ಏನು ಒಂದು ಟೊಮೆಟೊ ಹಾಕೊಂಡು ಮಾಡೋದಕ್ಕಾಯ್ತದ. ಏನೋ ಕಲರ್ ಬರೋಕೆ ಏನು ಟೇಸ್ಟ್ಗೆ ಅಂತಾನೆ ಸಾಂಬಾರು ಮಾಡೋದಕ್ಕೆ. ಫ್ರೆಂಡ್ಸ್ ನೋಡಿ, ನಾನು ಇಷ್ಟು ಟೊಮೊಟೊ ತಗೊಂಡಿದ್ದೀನಿ. ನಮಗೆ ಸಾಂಬಾರು ಎಷ್ಟು ಬೇಕಂತ ಅಂದಾಜು ಮಾಡಿಕೊಂಡು ಟೊಮೊಟೊ ತಗೋಬೇಕು. ನಾನಿಲ್ಲಿ ಚಿಕ್ಕ ಟೊಮೊಟೊ ಇದು ಒಂದು 10 ಟೊಮೊಟೊ ತೊಗೊಂಡಿದ್ದೀನಿ. ಮತ್ತು ಹಸಿರು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಆಮೇಲೆ ಒಂದು 2 ಮೀಡಿಯಮ್ ಸೈಜ್ ಈರುಳ್ಳಿ ತೊಗೊಂಡಿದ್ದೀನಿ. ಆಮೇಲೆ ಒಂದು 2 ಗಡ್ಡೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಇವನ್ನೆಲ್ಲ ನಾನೀಗ ಬೇಯಿಸೋದಕ್ಕೆ ಹಾಕ್ತೀನಿ. ಇವು ನೀರು ಕುದೀತಾ ಕುಂತೈತೆ, ಚೆನ್ನಾಗಿ ಬೇಯಬೇಕು ಇವು. ಸೌದೆ ನೋಡಿ, ಇಲ್ಲಿ ಒಂದು ಒಣಗಿರೋದು ಸೌದೆ ಐತೆ, ಇದೊಂದು ಒಟ್ಬಿಟ್ರೆ. ಇವತ್ತು ವೆದರ್ ಹೆಂಗೈತೆ ಅಂದರೆ ಅಷ್ಟು ಗಾಳಿ ಬೀಸ್ತೈತೆ. ಅಪ್ಪ ದೇವ್ರೆ, ಸಖತ್ತು ಚಳಿ ಆಗ್ತೈತೆ. ಒಲೆ ಮುಂದೆ ಕುಂತಿರೋದು ಒಂಚೂರು ಬಿಸಿ ಆಗ್ತೈತೆ. ಈ ಗಾಳಿ ಜಾಸ್ತಿ ಮತ್ತು ಸಖತ್ತು ಚಳಿ. ಇನ್ನು ಆಷಾಢ ಸ್ಟಾರ್ಟ್ ಆಯ್ತು. ಇನ್ನು ಬುಧವಾರ ಕಳೀತಂದರೆ 5ನೇ ತಾರೀಕು ಕಳೀತಂದರೆ ಆಷಾಢ ಸ್ಟಾರ್ಟ್. 5 ಕಳೆದ್ರೆ ಆಷಾಢದ ಗಾಳಿ ಸ್ಟಾರ್ಟ್. ಇನ್ನು 5 ಕಳೆದ್ರೆ ಆಷಾಢ ಹುಟ್ಟುತ್ತಾ? ಆಷಾಢ ಹುಟ್ಟೋದು. 5ನೇ ತಾರೀಕು ಕಳೆದ್ರೆ ಆಷಾಢ ಸ್ಟಾರ್ಟು. ಆಮೇಲೆ ಏನಂತಂದರೆ ಈ ಆಷಾಢದಲ್ಲಿ ಏನು ಗಾಳಿ ಜಾಸ್ತಿ. ಸಂಜೆ ಟೈಮು ಫುಲ್ಲು ಏನಾದ್ರು ತಿನ್ಬೇಕು, ಹೊಟ್ಟೆ ಹಸಿತಾನೇ ಇರುತ್ತೆ ಆಷಾಢದಲ್ಲಿ ಕೆಲವರಿಗೆ. ಇವಾಗ ಟೊಮೊಟೊ ಎಲ್ಲ ಚೆನ್ನಾಗಿ ಬೆಂದಿದೆ ಫ್ರೆಂಡ್ಸ್. ಟೊಮೊಟೊ, ಹಸಿಮೆಣ್ಸಿನ್ಕಾಯಿ ಮತ್ತು ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಚೆನ್ನಾಗಿ ಬೆಂದಿದೆ. ಇದನ್ನು ಎತ್ಕೊಂಬಿಟ್ಟು ತಣ್ಣಕ್ಕಾದ್ಮೇಲೆ ಚೆನ್ನಾಗಿ ಮಿಕ್ಸಿ ಜಾರಲ್ಲಿ ಗ್ರೈಂಡ್ ಮಾಡ್ಕೊಂಬಿಟ್ಟು ಬರ್ತೀನಿ. ತಣ್ಣಗಾಗೋಷ್ಟರೊಳಗೆ ಇಡ್ಲಿ ಬಿಡ್ತೀನಿ. ಅಡುಗೆ ಮಾಡ್ತಿರಲ್ಲ ನೀನಪ್ಪ. ಹೊಸ ಇಡ್ಲಿ ಪಾತ್ರೆ ಉದ್ಘಾಟನೆ ಮಾಡ್ತೀನಿ. ತಗೊಂಬಂದಿದ್ದೀನಿ. ಆ ಹುಡುಗ ಹೇಳೈತೆ ಇಡ್ಲಿ ಸ್ಮೂತಾಗಿ ಬರುತ್ತೆ ಅಕ್ಕ ಅಂತ ಅಂದ್ಬಿಟ್ಟು. ನೋಡೋಣ ಇಡ್ಲಿ ಪಾತ್ರೆಯಲ್ಲಿ ಹೆಂಗೆ ಬರ್ತಾವೆ ಇಡ್ಲಿ ಗೊತ್ತಾಗುತ್ತೆ. ಇಡ್ಲಿ ನೀವು ಮಾಡೋದ್ರ ಮೇಲೆ ಹೋಯ್ತದೆ, ಪಾತ್ರೆ ಮೇಲಲ್ಲ. ಪಾತ್ರೆ ಮೇಲೆಲ್ಲ ಅದು ಕರೆಕ್ಟೇ. ನಾವು ಇಡ್ಲಿ ಹಿಟ್ಟನ್ನ ಯಾವ ರೀತಿ ರುಬ್ತೀವಿ ಅನ್ನೋದ್ರ ಮೇಲೆ ಇಡ್ಲಿ ಬರ್ತವೆ. ಕರೆಕ್ಟ್. ಏನೋ ಇಡ್ಲಿ ಚೆನ್ನಾಗಿ ಬರಲಿಲ್ಲ ಅಂದ್ರೆ ಪಾತ್ರೆ ಅಂಗಡಿಯವ್ರು ಬೈತೀರಾ? ಪಾತ್ರೆ ಅಂತ ಕೊಟ್ಟ ಹುಡುಗ ಕೊಡ್ಬೇಕಾರೆ ಅಕ್ಕ ಇಡ್ಲಿ ಇದ್ರಲ್ಲಿ ಏನ್ ಮಸ್ತ್ ಗೊತ್ತಾಗೋತೀರಕ್ಕ. ವ್ಯಾಪಾರ ಮಾಡೋರು ಹಂಗೆ ಮಾಡೋದು. ಹತ್ತಿ ಬಂದಾಗ ಬರ್ತವೆ ಅಂತದೆ. ಎಣ್ಣೆ ಹಾಕ್ತಿದೆಯಲ್ಲ ಅವನು, ಎಣ್ಣೆ ಹಾಕ್ಬೇಡ ಅಂದ ಪಾತ್ರೆ ಅಂಗಡಿಯನ್ನು. ಅವ್ನ ಪಾತ್ರೆಗೆಲ್ಲ ಎಣ್ಣೆ ಹಾಕ್ಬಿಡಿ ಅಂದಿದ್ದು ಮತ್ತೆ ನಿನಗೆ. ಅಯ್ಯೋ ಮಂಗ, ನಿನಗೆ ಅಂದಿದ್ದು ಅವ್ನು ಎಣ್ಣೆ ಹಾಕ್ಬಿಡಿ ಅಂತವ ಪಾತ್ರೆಗೆ. ಇಡ್ಲಿ ಹಂಗೆ ಬಿಡೋದಿಕ್ಕಾಗಲ್ಲ, ಸ್ವಲ್ಪ ಪ್ಲೇಟಿಗೆ ಎಣ್ಣೆ ಸಾರಬೇಕು. ನಾನೆಲ್ಲ ಹಂಚ್ಕೊಳ್ಳೋ. ಈಗ ಹೊಸ್ದಾಗೆ ಇವೆಲ್ಲ ಬಂದವಲ್ಲ, ಅವಕ್ಕೆಲ್ಲ ನಾಸ್ಟಿಕ್ ಇದಾಗ್ತಾರಲ್ಲ, ಹಂಗೆ ಅನ್ಕೊಂಡ್ರೆ ಅಂಟ್ಕತ್ತವೆ, ಎತ್ತಕ್ಕಾಗಲ್ಲ. ಈ ತರ ಕೆಲವರು ಬಟ್ಟೆ ಹಾಕ್ತಾರೆ, ಕವರ್ಗಳು ಹಾಕ್ತಾರೆ. ಹೋಟ್ಲುಗಳೆಲ್ಲ ಬಟ್ಟೆನೇ ಹಾಕೋದು ಜಾಸ್ತಿ. ಬಟ್ಟೆ ಹಾಕ್ತಾರೆ ಹೋಟ್ಲುಗಳೆಲ್ಲ. ಟೈಮು ಇಷ್ಟು ವರ್ಷ ಮದುವೆ ಆಗಿ ವರ್ಷಕ್ಕೆ ಫಸ್ಟ್ ಟೈಮ್ ನಮ್ಮ ಮನೇಲಿ ಗುಂಡು ಇಡ್ಲಿ ಮಾಡ್ತಾ ಇರೋದು. ಅಂದ್ರೆ ತಟ್ಟೆ ಇಡ್ಲಿ ಮಾಡಿದೀನಿ. ಈಗ ಇನ್ನ ಹೆಂಗೋ ಅಪರೂಪಕ್ಕೆ ದೋಸೆ, ಮಸಾಲೆ ದೋಸೆ ಎಲ್ಲ ಮಾಡ್ಕೊಡೋಳು. ಈ ಇಡ್ಲಿ ತಂದ್ರ, ಈ ಪಾತ್ರೆ ತಂದ್ರಲ್ಲ, ಇನ್ನು ಮುಗೀತು. ಅದು ಹಿಂಗೆ ಬೆಳ್ಕೊಂಡು ಕೂತ್ಕೊಳ್ಳೋರು ಯಾರು ಅಂತ 12 ಇಡ್ಲಿ ಬುಟ್ಟಿ ಇಟ್ಬಿಡ್ತಾಳೆ ಒಂದೇ ಸಲ ಎತ್ತದ. 12 ಇಡ್ಲಿ. ನೀರು ಮಳ್ಳೆ ಹೋಯ್ತಲ್ಲ, ಹತ್ಬಿಟ್ಟೆ. ಈಗ ಗೊತ್ತಾಯ್ತು ಸಾಹೇಬ್ರಿಗೆ. ಮುಖಂಡ್ಲ ಕೆಳಗೆಲ್ಲ ಮೇಕೆ ಸಾರದ ಮೇಲೆ ಅಲ್ಲೇ ಮುಕ್ಕಡ ಒಲೆ ಇದೈತೆ ಮೇಲೆ. ಒಲೆ ಮೇಕೆ. ಸರಿ ಫ್ರೆಂಡ್ಸ್, ಈಗ ಇದೆಲ್ಲ ತಣ್ಣಗಾಗಿದೆ, ರುಬ್ಕೊಂಬಿಟ್ಟು ಬರ್ತೀನಿ ಸಾಂಬಾರು ಮಾಡೋದಕ್ಕೆ. ಅಷ್ಟರೊಳಗೆ ಒಂದು ಒಬ್ಬೆ ಇಡ್ಲಿ ಬೆಂದು ಎದ್ದಾಳ್ತವೆ. ಯಾಕದ್ ಬಿತ್ತಿದೀಯಾ? ನೋಡಿ, ನಾವೇನೋ ಒಂದು 6 ತಿಂಗಳಿಂದ ಮಾಡಕ್ ಹೋದು ಗೆದ್ಲು. ಇವ ಕೋಳಿ ಕರಿಯಪ್ಪ, ಕೋಳಿ ತಿನ್ಕತವೆ. ಗೆದ್ಲುಳ ಹೆಂಗ್ ಹೋಯ್ತಾವೆ, ಮರನೇ ಇದು ಮಾಡುತ್ತೆ. ಇಲ್ಲಿ ನೋಡಿ, ಫುಲ್ಲು ಗೆದ್ಲು ಹೊಡೆದ್ವಿ. ನಮ್ಮನೆ ಟಾರ್ಚ್ ಸುತ್ತಿರೋದು.
ನೋಡಿ ಆಯ್ತು, ಆಗ್ಲಿಂದ ಚೆನ್ನಾಗಿ ಉರಿ ಹಾಕಿದ್ದೀನಿ. ನಿಧಾನ ಬೆಂದಿದ್ದಾವೆ ಇಡ್ಲಿ. ಬಂದೇವೆ ಅಂತೀಯ? ಬೆಂದಿದ್ದಾವೆ. ಹಾಂ, ಎತ್ಕಿತ್ತಾಗಿಡು. ಕೆಳಕ್ಕೆ ಚಾಪೆ ಮೇಕೆ ಮಡಿಕ ಹಾಕಿದ್ರೆ ಇಡ್ಲಿ ಚೆನ್ನಾಗಿ ಅದು ಒಂದರಲ್ಲೇ ಎತ್ಕ. ಅಪ್ಪ ಏನು ಸರ್ಕಸ್ ಮಾಡ್ತಾರೆ. ನಾನು ಎಣ್ಣೆ ಹಾಕ್ಬಿಟ್ಟು ಇದಕ್ಕೆ ಒಂದು ಅರ್ಧ ಸ್ಪೂನು ಜೀರಿಗೆ, ಸ್ವಲ್ಪ ಕಾಳು ಮೆಣಸು, ಸ್ವಲ್ಪ ಮೆಂತ್ಯ, ಇದನ್ನು ನಾನು ಡೈರೆಕ್ಟ್ ಹಿಂಗೆ ಒಗ್ಗರಣೆಗೆ ಹಾಕ್ತಾ ಇದ್ದೀನಿ. ಆಮೇಲೆ ಸಾಸಿವೆ, ಆಮೇಲೆ ಜಜ್ಜಿರೋ ಬೆಳ್ಳುಳ್ಳಿ, ಕರಿಬೇವು, ಟೊಮೊಟೊ ಎಲ್ಲ ಬೇಯಿಸ್ಕೊಂಡಿದ್ವಲ್ಲ ಆ ನೀರನ್ನ ಹಾಕ್ತಾ ಇದ್ದೀನಿ. ಟೊಮೊಟೊ ಮೆಣಸಿನ್ಕಾಯಿ ಎಲ್ಲ ಬೇಯಿಸ್ಕೊಂಡಿದ್ನಲ್ಲ ಅದೇ ನೀರು. ಚೆನ್ನಾಗಿ ಬಂದವ. ಚೆನ್ನಾಗಿ ಬಂದ. ಅಂಟ್ಕೊಳ್ಳೋದಲ್ಲ, ಎಣ್ಣೆ ಹಾಕಿದ್ದೀನಲ್ಲ ಅಂಟ್ಕೊಳ್ಳೋದ. ಕೆಳಗಡೆ ಸ್ವಲ್ಪ ಎಣ್ಣೆ ಸಾರಿದ್ದೀನಿ. ಒಂದು ಒಬ್ಬ ಎತ್ತಿರ ನನಗೆ ಆಯ್ತು. ನೆನ್ನೆ ಇಂಥದ್ದೆಷ್ಟು 3 ಇಡ್ಲಿಗೆ ಎಷ್ಟು ತಗೊಂಡ್ರೆ ಹೇಳಿ. ನೆನ್ನೆ ಆಸ್ಪತ್ರೆಗೆ ಹೋಗಿದಾಗ ಅದಕ್ಕೆ ಹೊರಗಡೆ ಏನು ತಿನ್ನಲೇಬಾರ್ದು. ಹಂಗೆ ಹಾಸ್ಕೊಂಬರ್ತೀಯ? ಏನು ಮಾಡೋಣ, ಎಮರ್ಜೆನ್ಸಿ ಆಸ್ಪತ್ರೆಗಳಿಗೆ ಹೋದಾಗ ಹೋಗ್ತೀನಿ ಅಂದರೆ ಇಡ್ಲಿ ಸ್ಮೂತಾಗಿ 2 ಗುಕ್ಕು. ಚೆನ್ನಾಗಿ ಬಂದ. ಚೂರು ಕಿತ್ತಾಗಿರೋ ನೋಡಿ. ನೀರು ಮಾಡ್ತೈತೆ ಹಾಕ್ತೀನಿ. ಇವಾಗ ಇದು ಕುದ್ದಿದೆ ಫ್ರೆಂಡ್ಸ್, ಇದು ಕುದೀತಾ ಇದೆ. ಇವಾಗ ನಾನು ರುಬ್ಕೊಂಬಂದಿರೋ ಮಸಾಲೆನ ಸೇರಿಸ್ತಾ ಇದ್ದೀನಿ. ಇದೇನೋ ಇದು ಸ್ವಲ್ಪ ಹಿಂಗನ್ನ ಹಾಕ್ತಾ ಇದ್ದೀನಿ. ಈಗ ಇವಾಗ ಒಂದು 2 ಸ್ಪೂನು ಸಾಂಬಾರು ಪುಡಿ, ನಮ್ಮ ಮನೇಲಿ ಯಾವ ಸಾಂಬಾರು ಪುಡಿ ಇರುತ್ತೆ ಅದನ್ನೇ ಯೂಸ್ ಮಾಡ್ಬೋದು. ಒಂದು 2 ಸ್ಪೂನಷ್ಟು ಸಾಂಬಾರು ಪುಡಿ ಹಾಕ್ತಾ ಇದ್ದೀನಿ. ಇವಾಗ ರುಚಿಗೆ ಉಪ್ಪನ್ನ ಸೇರಿಸ್ತೀನಿ. ಸಾಕು ಸಾಕು. ಬಿಸಿ ಬಿಸಿ ಇಡ್ಲಿ ಒಂದು ಒಟ್ಟು ಒಂದು 6 ಐಕಂತೆ ಬಟನ್ಸ್ ಇಡ್ಲಿ. ಸಾಂಬಾರು ನೋಡಿ ಇಲ್ಲಿ ಕುದೀತಾ ಇದೆ. ಬಿಸಿ ಬಿಸಿ ಸಾಂಬಾರು. ಇದು ನೋಡ, ಸಾಂಬಾರು ಏನು ಟೇಸ್ಟ್ ಮಾಡಿ ನೋಡಿ. ಕಲರ್ ಮಾತ್ರ ಸೂಪರ್ ಬಂದೈತೆ. ತುಂತುರು ಮಳೆ ಅನುಗ್ತಾ ಇದೆ. ಸುಡ್ತೈತಾ? ಸುಟ್ಟ. ನಮ್ಮನೆಯವ್ರಿಗೆ ಈ ಥರ ಇಡ್ಲಿ ಸಾಂಬಾರು ಅಂದರೆ ಇಷ್ಟ. ಹೋಟ್ಲಲ್ಲಿ ಹೋದರೆ ಇದೇ ಸಾಂಬಾರು ಕೇಳ್ತಾರೆ. ಬನ್ನಿ ಫ್ರೆಂಡ್ಸ್, ಟೇಸ್ಟ್ ಹೆಂಗಿದೆ ಕೇಳ್ಕೊಂಬಿಟ್ಟು ಬರೋಣ. ನಮ್ಮ ಮನೆಯವ್ರು ಹೋಟ್ಲಿಗೆ ಹೋದಾಗೆಲ್ಲ ಜಾಸ್ತಿ ಇದನ್ನೇ ತಿಂತಾರೆ. ಅದಕ್ಕೋಸ್ಕರ ಇವತ್ತು ಮನೇಲೇ ಇಡ್ಲಿ ಸಾಂಬಾರು ಮಾಡಿದ್ದೀನಿ. ಟೇಸ್ಟ್ ನೋಡಿ. ಎಷ್ಟು ಮಾರ್ಕ್ಸ್ ಕೊಡ್ಬೋದು ನನ್ನ ಸಾಂಬಾರಿಗೆ? ಫಸ್ಟ್ ಟೈಮ್ ಮಾಡಿದ್ರು ಸೂಪರ್ ಮಾಡಿದ್ಯಾ. ಚೆನ್ನಾಗೈತೆ, ಸೂಪರ್ ಆಯ್ತು ನೋಡಿ ಫ್ರೆಂಡ್ಸ್. ಸಾಂಬಾರು ಈ ವಿಧಾನದಲ್ಲಿ ಟ್ರೈ ಮಾಡಿ. ಇಡ್ಲಿ ನಿಜವಾಗ್ಲೂ ಭಾಳ ಚೆನ್ನಾಗೈತೆ. ಸೇಮ್ ಹೋಟೆಲ್, ನನ್ನ ಹೋಟ್ಲಿಗೆ ಹೋದ್ರೆ ಸೇಮ್ ಇದೆ ತಳದು. ವಡೆ ಒಂದು ಮಿಸ್ಸು ಅಷ್ಟೇ ರೀ. ವಡೆ ನಾಳೆಗೆ ಮಾಡೋದು ನಮ್ಮತ್ತಿನ. ಓಕೆ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ದಯವಿಟ್ಟು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಹಾಗೆ ವಿಡಿಯೋನ ಪ್ರತಿಯೊಬ್ಬರು ಸಹ ಹೈಪ್ ಮಾಡಿ. ಈ ಥರ ಟ್ರೈ ಮಾಡಿ. ಸಾಂಬಾರಂತೂ ಸೂಪರಾಗಿ ಮಸ್ತಾಗಿ ಬಂದೈತೆ.